ನಮಸ್ಕಾರಗಳು. ನಾನು ಜ್ಯೋತಿ ಭಟ್, ಸರಕಾರಿ ಪ್ರಥಮ ದರ್ಜೆ ಮಹಿಳಾ ಕಾಲೇಜು ಬಲ್ಮಠ, ಮಂಗಳೂರು. ಇಲ್ಲಿಯ ಅಂತಿಮ ವರ್ಷದ BCA ವಿದ್ಯಾರ್ಥಿಗಳು ಅವರು ಮಾಡಿದಂತಹ ಪ್ರಾಜೆಕ್ಟ್ಗಳ ಒಂದು ಡಿಸ್ಪ್ಲೇ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು. ವಿಧವಾದ ವಿಷಯಗಳ ಬಗ್ಗೆ ತಿಳಿದುಕೊಂಡು ಅದರ ಬಗ್ಗೆ ಅವರೇ ಆಗಿ ಅವರ ಒಂದು ಪದವಿ ಪೂರೈಕೆಗಾಗಿ ಮಾಡಿದಂತಹ ಈ ಪ್ರಾಜೆಕ್ಟ್ಗಳು ಹೇಗಿರುತ್ತದೆ, ಅದು ಹೇಗೆ ಕೆಲಸ ಮಾಡುತ್ತದೆ, ಅದು ಯಾವ ಥರ ಸಮಾಜಕ್ಕೆ ಉಪಯೋಗಕಾರಿ ಎಂಬುದನ್ನು ತಿಳಿಸಿಕೊಡಲು ಈ ಒಂದು ಕಾರ್ಯಕ್ರಮವನ್ನು ಮಾಡಿದ್ದರು. ಅದರಲ್ಲಿ ವಿದ್ಯಾರ್ಥಿನಿಯರು ಬಹಳ ಒಂದು ಉತ್ಸಾಹದಿಂದ ಭಾಗವಹಿಸಿದ್ದರು. ಪ್ರಾತಃ ಕಾಲ ಬೇಗನೆ ಕಾಲೇಜಿಗೆ ಬಂದು ಸೇರಿದ ಈ ವಿದ್ಯಾರ್ಥಿನಿಯರು ಚಂದವಾಗಿ ಚೊಕ್ಕವಾಗಿ ಅವರ ಕ್ಲಾಸ್ ರೂಮನ್ನು ಕ್ಲೀನ್ ಮಾಡಿ ಅದನ್ನು ಚೆನ್ನಾಗಿ ಸೆಟ್ ಮಾಡಿ ಪ್ರದರ್ಶನಕ್ಕೆ ರೆಡಿಯಾಗುತ್ತಿದ್ದಾರೆ. ಬೇರೆ ಬೇರೆ ಡಿಪಾರ್ಟ್ಮೆಂಟಿನ ಪ್ರಾಧ್ಯಾಪಕರು ಹಾಗೆಯೇ ಸಹ ಪ್ರಾಧ್ಯಾಪಕರು ಎಲ್ಲರೂ ಕೂಡ ಈ ಪ್ರಾಜೆಕ್ಟ್ ಡಿಸ್ಪ್ಲೇಯನ್ನು ಭಾಳ ಆಸಕ್ತಿಯಿಂದ ತಿಳಿದುಕೊಂಡು ಅದರ ಬಗ್ಗೆ ವಿಷಯವನ್ನು ಸಂಗ್ರಹಿಸಿದರು. ಅದನ್ನು ವಿದ್ಯಾರ್ಥಿನಿಯನ್ನು ಬಹಳ ಚೆನ್ನಾಗಿ ನಡೆಸಿಕೊಟ್ಟರು. ಬೇರೆ ಬೇರೆ ಸ್ಕೀಮ್ಸ್ ಎಲ್ಲ ಇದೆ. ಸಲೂನ್ ಸೆಂಟರ್, ಇದು ಸಲೂನನ್ನು ಯಾವ ಥರ ಕಂಪ್ಯೂಟರ್ನಲ್ಲಿ ಮ್ಯಾನೇಜ್ ಮಾಡಬಹುದೆಂದು ತಿಳಿಸಿಕೊಡುತ್ತದೆ. DG ಗ್ರಾಮ್, ಇದು ಗ್ರಾಮ ಪಂಚಾಯತಿಯನ್ನು ಯಾವ ಥರ ಡಿಜಿಟಲೈಸ್ ಮಾಡಬಹುದೆಂದು ತೋರಿಸಿಕೊಡುತ್ತದೆ. ಹಾಗೆಯೇ ಬುಕ್ ಸರ್ಚಿಂಗ್ ಎಂಜಿನ್, ಅಗ್ರಿ ಕನೆಕ್ಟ್, ಸ್ಟೂಡೆಂಟ್ ಸೋಷಿಯಲ್ ಕನೆಕ್ಟ್, ಈ ಥರ ವಿಧವಾದ ವಿಷಯಗಳನ್ನು ತೆಗೆದುಕೊಂಡು ಚಂದವಾದ ಪ್ರಾಜೆಕ್ಟನ್ನು ಮಾಡಿ ಮುಗಿಸಿ ಕೊಟ್ಟ ನಮ್ಮ ವಿದ್ಯಾರ್ಥಿನಿಯರು ಅದನ್ನು ಉಳಿದವರಿಗೆ ತಿಳಿಸಿಕೊಡಲು ಮಾಡಿದಂತಹ ಈ ಪ್ರಯತ್ನ ಶ್ಲಾಘನೀಯ. ಫುಲ್ ರೆಡ್ ಗ್ಯಾಂಗ್. ಬನ್ನಿ ಬನ್ನಿ ಮೇಡಮ್. ನಮ್ಮ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಜಗದೀಶ್ ಬಾಳ ಅವರು ಕೂಡ ಇಲ್ಲಿಗೆ ಬಂದು ಮಕ್ಕಳನ್ನು ಪ್ರೋತ್ಸಾಹಿಸಿದರು. ವಿದ್ಯಾರ್ಥಿಗಳ ಈ ಉತ್ತಮ ಕೆಲಸವನ್ನು ಶ್ಲಾಘಿಸಿದ, ಬೆನ್ನು ತಟ್ಟಿದ ಪ್ರಾಂಶುಪಾಲರು ಹಾಗೂ ಹಿರಿಯ ಪ್ರಾಧ್ಯಾಪಕರು. ಅಂತಿಮ ಸೆಮಿಸ್ಟರಿನಲ್ಲಿ ಸತತವಾಗಿ 3 ರಿಂದ 4 ತಿಂಗಳು ಈ ಪ್ರಾಜೆಕ್ಟ್ಗಳಿಗಾಗಿ ವಿದ್ಯಾರ್ಥಿಗಳು ಕೆಲಸ ಮಾಡುತ್ತಾರೆ. ಅವರು ಕಲಿತಂತಹ ಎಲ್ಲ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ಗಳು, ಅದರ ಅನುಭವ ಇಲ್ಲಿ ಅವರಿಗೆ ಹೇಗೆ ನಿಜವಾಗಿ ಅವರ ಮುಂದಿನ ಕೆಲಸದಲ್ಲಿ ಉಪಕಾರವಾಗುತ್ತದೆ ಎಂಬುದನ್ನು ಈ ಪ್ರಾಜೆಕ್ಟಿನಲ್ಲಿ ಅವರು ತಿಳಿದುಕೊಳ್ಳುತ್ತಾರೆ.
ಕಿರಿಯ ವಿದ್ಯಾರ್ಥಿಗಳು ಕೂಡ ಉತ್ಸಾಹದಿಂದ ಕೇಳಿ ತಿಳಿದುಕೊಂಡರು. ಇನ್ನು ಮುಂದೆ ಅವರು ಇಂತಹ ಪ್ರಾಜೆಕ್ಟನ್ನು ಮಾಡಬೇಕಲ್ಲವೇ? ಅತ್ಯಂತ ಮೆಚ್ಚುಗೆಯ ನುಡಿಯನ್ನು ನುಡಿದಂತಹ ಎಲ್ಲರಿಗೂ ಧನ್ಯವಾದಗಳು. ಡಿಯರ್ ಸ್ಟೂಡೆಂಟ್, ಹೀಗೆ ಹೊಸ ಹೊಸ ವಿಷಯದೊಂದಿಗೆ ಬರುತ್ತಿರುತ್ತೇನೆ. 2022-23 ಅಂತಿಮ BCA ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು. ಥ್ಯಾಂಕ್ ಯು.